ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇಲ್ಲಿ ನೋಡ್ಬೋದು ಎಲ್ಲ ವಡೆ ಪಾಯಸ ಊಟ ಮಾಡ್ತಾ ಇದ್ದಾರೆ. ಇವತ್ತೇನು ಸ್ಪೆಷಲ್ ಅಂದರೆ ಅಮ್ಮನ ಮನೆ ಹತ್ರ ಇವತ್ತು ಕಳಮುಂದು ಹಬ್ಬ ಇದೆ ನಾಳೆ. ಇವತ್ತು 2 ದಿನ ಆಲ್ರೆಡಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಮೇಘನು ಬಂದಿದ್ಲು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಮ್ಮ ವಡೆ ಪಾಯಸ ಮಾಡಿದರು. ಅಮ್ಮ ವಡೆ ತಂದಾಕ್ತಾಯಿದ್ರು, ಅಲ್ಲಲ್ಲೇ ಖಾಲಿ ಆಗ್ತಾಯಿತ್ತು. ಅದ್ರ ಜೊತೆಗೆ ನನ್ನ ಫೇವ್ರೆಟ್ ಹಲಸಿನ ಬೀಜದ ಸಾರು ಮಾಡಿದರು. ನನಗೆ ತುಂಬ ಇಷ್ಟ ಹಲಸಿನ ಬೀಜದ ಸಾರು ಅಂದರೆ. ಸೊ ಅದಕ್ಕೆ ಜಾಸ್ತಿ ನಾನು ಹಾಕ್ಕೊಂಡು ಊಟ ಮಾಡ್ತೀನಿ. ನಾನು ಸ್ವಲ್ಪ ಇವಾಗ ಡಯಟಲ್ಲಿರೋದ್ರಿಂದ ಸ್ವೀಟ್ ಎಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಪಾಯಸ ಎಲ್ಲ ತಿಂದಿಲ್ಲ, ವಡೆನ ನಂಚ್ಕೊಂಡು ಊಟ ಮಾಡ್ತಾ ಇದ್ದೀನಿ. ನೀವೆಲ್ಲ ಈ ಥರ ಹಲಸಿನ ಬೀಜ ಯೂಸ್ ಮಾಡಿ ಸಾಂಬಾರು ಮಾಡ್ತೀರಾ? ತುಂಬ ಹೆಲ್ತಿ, ತುಂಬ ಒಳ್ಳೆ ಬೆನಿಫಿಟ್ ಇದೆ ಹಲಸಿನ ಬೀಜ ತಿನ್ನೋದ್ರಿಂದ. ಸೊ ನೀವು ಹಲಸಿನ ತಂದರೆ ಮನೆಗೆ ಬೀಜನ ಬಿಸಾಕಬೇಡಿ, ಅದನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಸ್ವಲ್ಪ ಜಜ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಬೆಂದಿರುತ್ತೆ, ಸಾಫ್ಟಾಗಿ ಒಳ್ಳೆ ಬಾದಾಮಿ ಥರ ಟೇಸ್ಟ್ ಕೊಡುತ್ತೆ. ಕಳಮ್ನ ಹಬ್ಬ ಅಲ್ವಾ, ಸೊ ಇಬ್ಬರು ಸ್ಯಾರಿ ಹಾಕ್ಕೊತೀವಿ, ಅದಕ್ಕೆ ಹೂ ಮುಟ್ಕೊಳ್ಳೋಣ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಕನಕಾಂಬರ ಹೂ ತರಿಸಿದ್ನಲ್ವ ಅವ್ರ ಹತ್ರನೇ ಇವತ್ತು ಮರಳೆ ಹೂ ತರಿಸಿದ್ದೀನಿ ನಾವು ಮುಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಸೊ ಕಟ್ಟೋಣ ಅಂತ ಹೇಳ್ಬಿಟ್ಟು ಇವೆಲ್ಲ 4 ಜೋಡಿಸ್ಕೊಂಡು ಕಟ್ಟಿದ್ರೆ ತುಂಬ ಒತ್ತೊತ್ತಿಗೆ ಚೆನ್ನಾಗಿ ಬರುತ್ತೆ. ಇದೆಲ್ಲ 10 ರೂಪಾಯಿ ಪ್ಯಾಕೆಟು. ಈ ಮರಳೆಗೆ ಪ್ಲೇನ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕನಕಾಂಬರ, ಸ್ವಲ್ಪ ಪತ್ರೆ ಅಂತ ಹೇಳ್ತಾರೆ, ಅದಕ್ಕೆ ಗಮ್ ಅಂತ ಇರುತ್ತೆ. ಸೊ ಅದನ್ನು ಹಾಕಿ ಕೊಟ್ಟಿರ್ತಾರೆ. ಸೊ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ವರ್ಷವೂ ನಮ್ಮ ಏರಿಯಾದಲ್ಲಿ ಕಳಮ್ನ ಹಬ್ಬ ನಡೆಯುತ್ತೆ. ಫಸ್ಟ್ 2 ವರ್ಷದ ಹಿಂದೆ ಹಬ್ಬ ನಡೀತಾ ಇರಲಿಲ್ಲ, ದೇವಸ್ಥಾನ ಕಟ್ಟಿಸ್ತಾಯಿದ್ರು. ಈಗ ಹೋದ ವರ್ಷ ಓಪನ್ ಆಯ್ತಲ್ವಾ, ಸೊ ಇವಾಗ ಹಬ್ಬ ಎಲ್ಲ ಮಾಡ್ತಾರೆ. ಈಗ ಬೇರೆಯವರೆಲ್ಲ ಹಬ್ಬ ಮಾಡಿ ಯಾವುದು ಹಬ್ಬ ಮಾಡದೇ ಇರೋರು ಈ ಥರ ಕಳಮ್ನ ಹಬ್ಬ ಮಾಡಿ ತೆಬ್ಬಿಟ್ಟು ಆರತಿ ಕೊಟ್ಟು ನಾನ್ ವೆಜ್ ಊಟಿಗೆ ನೆಂಟರುಗಳನ್ನ ಕರೀತಾರೆ. ನಮ್ಮ ತಾತ ಎಲ್ಲ ಇದ್ದಾಗ ಫಸ್ಟು ಕರಿತಾ ಇದ್ವಿ, ಇವಾಗ ನಾವು ಪಕ್ಷ ಮಾಡ್ತೀವಲ್ವ, ಸೊ ಅದಕ್ಕೆ ಕಳಮ್ನ ಹಬ್ಬಕ್ಕೆ ಇವಾಗ ಯಾರನ್ನೂ ಕರೆಯೋದಿಲ್ಲ. ನಾವೇ ಅಂದರೆ ಮನೇಲಿ ಅಮ್ಮ ಮಕ್ಳುಗಳನ್ನ ನಮ್ಮ ಅಳಿಯಂದಿರನ್ನ ಆ ಥರ ಕರ್ಕೊಂಡು ನಾವು ಅಷ್ಟೇ ಮನೆ ಅಳ್ತೆಂಗೆ ಮಾಡ್ಕೊತೀವಿ. ಸೊ ಇವಾಗ ಹೂ ಕಟ್ಟೋಣ. ನನಗೆ ಹೂ ಕಟ್ಟೋದಂದರೆ ತುಂಬ ಇಷ್ಟ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಹೂ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟು ಮಕ್ಳಿಗೆಲ್ಲ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಘ ಮಲಗಿಸ್ತಾ ಇದ್ದಾಳೆ. ಅವಳು ಕಲ್ತಿದ್ಲು, ಮರ್ತೋಗ್ಬಿಟ್ಟಿದ್ದೀನಿ ಕಣೆ, ಸ್ವಲ್ಪ ಹೇಳ್ಕೊಡು ನಾನು ಕಲ್ತ್ಕೋಬೇಕು ಅಂತ ಇದ್ಲು. ಸೊ ಅಷ್ಟರಲ್ಲಿ ಪಾಪುನ ಮಲಗಿಸು, ನಾನು ಕಟ್ತೀನಿ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮಕ್ಕಳು ನನಗೆ ಮೆಹಂದಿ ಹಾಕ್ಕೊಡ್ಬೇಕು ಅಮ್ಮ ಅಂದ್ಬಿಟ್ಟು ನನ್ನ ದೊಡ್ಡ ಮಗಳು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡಿದ್ದಾಳೆ. ನಾನು ಅಮ್ಮನ ಹತ್ರ ಮೆಹಂದಿ ಹಾಕಿಸ್ಕೊಡ್ತೀನಿ, 10 ಗಂಟೆ ಆದರೂ ಪರವಾಗಿಲ್ಲ, ನೀವು ಹಾಕಿಸ್ಕೊಳ್ಳಿ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ. ನಂಗೆ ಬೆಳಗ್ಗೆ ಹೇಳಿದವಳು ನಾವು ಹಿಂಗೆ ಮಾತಾಡ್ಕೊಂಡಿದ್ವಿ ಅಮ್ಮ ಅಂತೇಳ್ಬಿಟ್ಟು ಪಾಪ ವೆಯ್ಟ್ ಮಾಡಿ ನಾನು ಹೂವೆಲ್ಲ ಕಟ್ಟಾದಮೇಲೆ ಅವ್ರಿಗೆ ಮೆಹಂದಿ ಹಾಕಿ ಇನ್ನೊಂದು ಸ್ವಲ್ಪ ಆಯಿತು ಆಮೇಲೆ ಕಟ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ನಾನು ನನ್ನ ತಂಗಿ ಸೇರಿದೆ. ಒಂಚೂರು ಈಚೆ ಹೋಗಿದ್ವಿ ಮೆಹಂದಿ ತೊಗೊಂಬರೋಣ ಅಂತ. ಅದ್ರ ಜೊತೆಗೆ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಕ್ಲಿಪ್ಸು ಮತ್ತು ಬಳೆ ಹೆಣ್ಮಕ್ಳು ಕೇಳಲೇಬೇಕಾ, ಅದು ಫ್ಯಾನ್ಸಿ ಸ್ಟೋರ್ಸ್ಗೆ ಹೋದ್ರಂತೂ ಏನು ತರ್ತೀವೋ ಅದಕ್ಕಿಂತ ಜಾಸ್ತಿನೇ ತೊಗೊಂಬರೋದು. ಸೊ ಅದಕ್ಕೋಸ್ಕರ ಇವಾಗ ಹೋಗಿದ್ನ. ನನಗೆ ಸ್ವಲ್ಪ ಕಲರ್ಸ್ ಕ್ಲಿಪ್ಗಳು ಬೇಕಾಗುತ್ತೆ, ನಾನು ಸ್ಯಾರಿ ಹಾಕ್ಕೊತೀನಿ, ಅದು ಸ್ವಲ್ಪ ಮ್ಯಾಚಿಂಗ್ ಕ್ಲಿಪ್ಪೆಲ್ಲ ಹಾಕ್ಕೊತೀನಿ. ಇವಾಗ ಒಂದಷ್ಟು ಇತ್ತು ಕ್ಲಿಪ್, ಎಷ್ಟೇ ತೊಗೊಂಡ್ರು ಅದು ಒಡೆದೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ಒಂದಷ್ಟು ಸ್ಯಾರಿ ಮ್ಯಾಚಿಂಗ್ ಕ್ಲಿಪ್ಸ್ಗಳನ್ನ ತೊಗೊಂಡು ಬಂದೆ. ಆಮೇಲೆ ಒಂದು ಈ ಥರ ಸರ ಏನೋ ಅಲ್ಲಿ ನೋಡಿದ್ವಿ, ತುಂಬ ಇಷ್ಟ ಆಯಿತು, ಡ್ರೆಸ್ ಮೇಲೆ ಹಾಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ತಂಗಿ ತೊಗೊಂಡ್ವಿ. ಆಮೇಲೆ ಸ್ಮಾಲ್ ಸ್ಟಿಕ್ಕರ್ಸು ನನ್ನ ಮಗಳದ್ದು ಇರಲಿಲ್ಲ. ಆಮೇಲೆ ಅಮ್ಮಂಗೆ ಫೇರ್ ಆ್ಯಂಡ್ ಲವ್ಲಿ ರಬ್ಬರ್ಸು, ಮಕ್ಳಿಗೊಂದಷ್ಟು ಸಿಂಪಲ್ ಕ್ಲಿಪ್ಸ್ಗಳು, ಮತ್ತು ನನ್ನ ಹತ್ರ ರೋಸ್ ಪೌಡರ್ ಖಾಲಿಯಾಗಿಬಿಟ್ಟಿತ್ತು. ಲ್ಯಾಕ್ಮಿ ರೋಸ್ ಪೌಡರ್ ನಾನು ಡೈಲಿ ಯೂಸ್ ಮಾಡೋದು, ತುಂಬ ನ್ಯಾಚುರಲ್ ಆಗಿರುತ್ತೆ ಮತ್ತು ಬೇಗ ಆಯ್ಲಿ ಆಗಲ್ಲ, ಸ್ಕಿನ್ನು ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ ಫೇಸು. ಸೊ ಅದಕ್ಕೋಸ್ಕರ ತೊಗೊಂಡೆ. ಇದೆಲ್ಲ ಒಂದೊಂದು ರೇಟ್ ಇದೆ, 5 ರೂಪೀಸ್, 10 ರೂಪೀಸ್, ಲಾಸ್ಟ್ಲಿ 15-20 ರೂಪೀಸ್, 20 ರೂಪೀಸ್ ಲಾಸ್ಟು. ತುಂಬ ಹಿಂಗೆ ಪ್ರೆಸ್ ಮಾಡಿದ್ರೆ ಟೈಟಾಗಿರಬೇಕು, ಆವಾಗ ಕ್ಲಿಪ್ಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಿಂಗೆ ಪ್ರೆಸ್ ಮಾಡಿದಾಗ ಸ್ವಲ್ಪ ಲೂಸ್ ಅನಿಸಿದ್ರು ಅದು ಕೂದಲು ನೀಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೆ ಒಂದಷ್ಟು ಕ್ಲಿಪ್ಸ್ಗಳನ್ನ ತೊಗೊಂಡು ಬಂದ್ವಿ. ಆಮೇಲೆ ಅವ್ರಿಗೆ ಮೆಹಂದಿ ಕೋನು 1-2 ಮೆಹಂದಿ ಕೋನ್ ತೊಗೊಂಡೆ. ನನ್ನ ಹತ್ರ ಬರೀ ಬ್ಲ್ಯಾಕು, ವೈಟು, ಮರೂನು, ಗ್ರೇ ಆ ಥರ ಕ್ಲಿಪ್ಸ್ ಇತ್ತು. ಸ್ವಲ್ಪ ಕಲರ್ಸ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಮತ್ತು ಇದು ನನ್ನ ತಂಗಿ ಇದೊಂದು ಬಾಚಣಿಗೆ ತೊಗೊಂಡ್ಳು ಅವಳಿಗೆ ಆ ಥರ ಕೂದಲಿಗೆ ಬಾಚೋದಕ್ಕೆ ಬೇಕು, ಶಾರ್ಪ್ ಎಡ್ಜ್ ಇರೋದು ಅಂತ. ಇನ್ನು ಮಕ್ಕಳಿಗೆ ಮೆಹಂದಿ ಕೋನ್ ತೊಗೊಂಡ್ವಿ. ಇದೊಂದು ರೋಸ್ ಪೌಡರು, ಇದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಸ್ವಲ್ಪ ಫ್ರೆಶ್, ತುಂಬ ಲಾಂಗ್ ಟೈಮ್ ಫ್ರೆಶ್ಶಾಗಿ ಕಾಣಿಸ್ಬೇಕು ಅಂತಂದರೆ ಈ ಪೌಡ್ರನ್ನ ಯೂಸ್ ಮಾಡಿ. ನಾನು ಫಸ್ಟು ತೊಗೊಂಡಾಗ ಈ ಪೌಡರ್ 100 ರೂಪೀಸ್ ಇತ್ತು, ಇವತ್ತು 250-300 ಆಗಿಬಿಟ್ಟಿದೆ. ಮೇಲ್ಗಡೆ ಮೆರೂನ್ ಕಲರ್ ಇರ್ತೈತಿ, ಇವಾಗ ಬ್ರೌನ್ ಕಲರ್ ಬಂದಿದೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಪೌಡರು ಹಾಕಿದ್ರೆ ಬೇಗ ಆಯ್ಲಿ ಆಗಲ್ಲ ಸ್ಕಿನ್ನು, ತುಂಬ ಚೆನ್ನಾಗಿ ಆಯಿಲ್ ಸ್ಕಿನ್ ಅವ್ರಿಗೆ, ಡ್ರೈ ಸ್ಕಿನ್ ಅವ್ರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಕ್ರೀಮ್ ಆದಮೇಲೆ ಮೇಕಪ್ ಬ್ರಷಲ್ಲಿ ಇದನ್ನ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸ್ಕಿನ್ಗೆ, ಎಲ್ಲ ಸ್ಕಿನ್ನವ್ರಿಗೂ ಅಡ್ಜಸ್ಟ್ ಆಗುತ್ತೆ. ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಂದು ಸೆನ್ಸಿಟಿವ್ ಸ್ಕಿನ್ ಆದ್ರೂ ಈ ಪೌಡ್ರು ತುಂಬ ಅಡ್ಜಸ್ಟ್ ಆಗಿದೆ ನನಗೆ. ಸೊ ನೀವು ಯಾರಾದರೂ ಯೂಸ್ ಮಾಡಿದ್ರೆ ಈ ಪೌಡ್ರನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ನನ್ನ ಮಕ್ಕಳಿಗೆ ಮೆಹಂದಿ ಹಾಕ್ಕೊಡ್ತಾ ಇದ್ದೀನಿ. ಚಿಕ್ಕವ್ರಿಗೆ ಚಿಕ್ಕದು, ದೊಡ್ಡವ್ರಿಗೆ ದೊಡ್ಡದು ಮೆಹಂದಿ. ಚಿಕ್ಕ ಮಕ್ಕಳಿಗೆ ಬೇಗ ಹಾಕ್ಬಿಡ್ಬೋದು, ನನಗೆ ಅಂದ್ಕೊಂಡು ಎಲ್ಲರೂ ಹಾಕಿಸ್ಕೊತಾ ಇದ್ದಾರೆ. ಹಾಕಿಸ್ಕೊಂಡೇನು ಅವ್ರು ತುಂಬ ಹೊತ್ತಿರಲಿಲ್ಲ, ಹಾಕಿಸ್ಕೊಳ್ಳುವಾಗ ಮಾತ್ರ ನನಗೆ ಹಾಕಿ ಅಂತ ಹಾಕಿಸ್ಕೊಂಡ್ರು. ಆಮೇಲೆ ಒಂದು 10 ನಿಮಿಷ 15 ನಿಮಿಷ ಆಗ್ತಿದ್ದಂಗೆ
ನಂಗೆ ಸಾಕು ನಾನು ನಾವು ತೊಳೆದ್ಬಿಡ್ತೀವಿ ಅಂದ್ಬಿಟ್ಟು ತೊಳೆದ್ರು. ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಲರ್ ಬಂತು. ಯಾಕೆಂದರೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಇದ್ರೇ ಸಾಕು, ಬೆಳಗ್ಗೆ ಸ್ವಲ್ಪ ಜಾಸ್ತಿ ಕಲರ್ ಆಗುತ್ತಲ್ವ. ತುಂಬ ಜಾಸ್ತಿ ಹೊತ್ತಿದ್ರು ಬ್ಲ್ಯಾಕ್ ಆಗಿಬಿಡುತ್ತೆ. ಎಲ್ರಿಗೂ ಹಾಕಿದ್ದೀನಿ. ಸೊ ಎಲ್ಲರೂ ಇವಾಗ ತೊಳಿತೀನಿ ಅಂತ ಇದ್ರು. ಬನ್ನಿ ಅಷ್ಟರಲ್ಲಿ ಒಂದು ವೀಡಿಯೋ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಾನು ಹಾಕ್ಕೊಂಡೆ. ಅವರೆಲ್ಲ ಮಲ್ಕೊಂಡ್ಮೇಲೆ ನನ್ನ ತಂಗಿ ಮಲ್ಕೊಂಡ್ಬಿಟ್ಟಿದ್ಲು, ಅವಳು ಹಾಕ್ಕೊಳ್ಳೇ ಇಲ್ಲ. ನಾನು ಬ್ಯಾಕ್ ಸೈಡ್ ಈ ಥರ ಮತ್ತು ಫ್ರಂಟು ಇದೆಯಾ ಒಂದು ನೋಡಿದೆ ರೀಲ್ಸಲ್ಲಿ, ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ಸಖತ್ ಇಷ್ಟ ಆಯಿತು. ಎರಡು ಡಿಸೈನ್ ಸಿಂಪಲ್ ಆಗಿದ್ರೆ ಬಟ್ ಹೆವಿ ಲುಕ್ ಚೆನ್ನಾಗಿ ಕಾಣಿಸ್ತೈತೆ. ನಾನು 1 ಅವರ್ ಬಿಟ್ಟು ತೊಳೆದೆ. ಏನಕ್ಕೆ ಅಂದರೆ ತುಂಬ ಜಾಸ್ತಿ ಹೊತ್ತು ಬಿಟ್ಟರೆ ಅದು ಒಂಥರ ಡ್ರೈ ಆಗ್ಬಿಟ್ಟು ಬ್ಲ್ಯಾಕ್ ಕಿತ್ತೋಗೋ ಥರ ಒಂಥರ ಅನಿಸುತ್ತೆ. ಅದು ಆ ಥರ ಬರೋದು ಬೇಡ, ಜಸ್ಟ್ ಬ್ಲ್ಯಾಕ್ ಆದರೆ ಸಾಕು ಅಂತ ಹೇಳ್ಬಿಟ್ಟು ಆ ಥರ ಮಾಡಿದೆ. ಇನ್ನು ಬೆಳಗ್ಗೆ ಎದ್ದು ನೋಡಿದಾಗ ಈ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ. ಇನ್ನೂ ಸಂಜೆ ಆದಮೇಲೆ ಇನ್ನೂ ಚೇಂಜ್ ಆಯಿತು ಕಲರು, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ನಂಗೆ ಇಷ್ಟ ಆಯಿತು. ನಾನು ಹಾಕ್ಕೊಂಡು ಒಂಥರ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಆದಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಹೆಣ್ಮಕ್ಳು ರೆಡಿ ಆಗಬೇಕು ಅಂದರೆ ಕೇಳಬೇಕಾ, ನನ್ನ ಮಗ ಅಂದರೆ ನನ್ನ ತಂಗಿ ಮಗ ಒಬ್ಬನ ಬಿಟ್ಟರೆ ಇನ್ನು ಎಲ್ಲ ಫುಲ್ಲು ಬ್ಯೂಟಿ ಕಾಂಟೆಸ್ಟಿಗೆ ರೆಡಿ ಆದಂಗೆ ರೆಡಿ ಆಗ್ತಾ ಇದ್ದಾರೆ. ನಾವಿಬ್ಬರು ಸಾರಿ ಹಾಕ್ಕೊಂಡಿದ್ವಿ. ನನ್ನ ಮಕ್ಳುಗಳಿಗೆ ನಾವು ಹೆಂಗೆ ರೆಡಿ ಆಗ್ತೀವೋ ಅದೇ ರೀತಿ ಅವ್ರಿಗೂ ಮೇಕಪ್ಪು, ಕ್ಲಿಪ್ಪು, ಹೇರ್ ಕ್ಲಿಪ್ಸು, ಸರ, ಬಳೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಡ್ರೆಸ್ಗಳು ನನ್ನ ಮಗ ನೋಡಿಲಿ, ಒಂದು ಚಡ್ಡಿ ಒಂದು ಶರ್ಟು, ಪಾಪ ಅದು ಹಾಕೊಂಡ್ರೆ ಮುಗೀತು, ಅದ್ರದ್ದು ಏನೂ ಕೆಲಸ ಇಲ್ಲ, ಓಡಾಡ್ತೈತೆ ಅದ್ರ ಪಾಡ್ಗದು. ಸೊ ಇನ್ನು ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ತಂಬಿಟ್ಟು ಆರತಿ ತೊಗೊಂಡು ಹೋಗ್ತೀವಿ. ತಂಬಿಟ್ಟು ಆರತಿ ತೊಗೊಂಡೋಗ್ಬಿಟ್ಟು ಆರತಿ ಕೊಟ್ಟು ಅಲ್ಲೇ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿದ್ವಿ. ಇಲ್ಲಿ ನಾನು ನಂದು ಗದ್ವಾಲ್ ಕಾಟನ್ ಅಂತ ಇದು ಸೀರೆ ನನ್ನ ಫ್ರೆಂಡ್ ದಿವ್ಯಾ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತೊಗೊಟ್ಟಿದ್ದು, ತುಂಬ ಚೆನ್ನಾಗಿರುತ್ತೆ ನೋಡು ಹಾಕು ಅಂತ ಆ ಸೀರೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹೂ ಕಟ್ಟಿದ್ನಲ್ವಾ, ಸೊ ಹೂ ಮುಡ್ಕೊಂಡು ರೆಡಿ. ನೋಡಿ ಈ ಥರ ನಾನು ಹೇಳಿದ್ನಲ್ಲ, ಈ ಥರ ಬ್ರಷಲ್ಲಿ ಆ ಪೌಡ್ರನ್ನ ಮೇಲೆ ಹಾಕಿದ್ರೆ ಟಚಪ್ ತುಂಬ ಚೆನ್ನಾಗಿ ಬರುತ್ತೆ, ಕೂತ್ಕೊಳ್ಳುತ್ತೆ. ನಾನು ಯಾವಾಗಲೂ ಅದೇ ಯೂಸ್ ಮಾಡೋದು, ಡೈಲಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಇದು ನಂದು ಫೇಕ್ ಜ್ಯುವೆಲರಿ ಹಾಕ್ಕೊಂಡಿರೋದು ಓಲೆ, ನನಗಂತೂ ಸಖತ್ ಇಷ್ಟ ಆಯಿತು. ಹಾಗೂ ಎಷ್ಟೋ ಜನ ರೇಗಿಸ್ತಾ ಇದ್ರು, ಎಷ್ಟು ಗ್ರಾಮ್ ಇದೆ ಕಿವಿ, ಉಳ್ಕೊಂಡಿದ್ಯಾ ನಿನಗೆ ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮದುವೆ ನಮ್ಮ ರಿಲೇಟಿವ್ ಫಂಕ್ಷನ್ಸ್ಗಳಿಗಂತೂ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಈ ಥರ ಆದ್ರೂ ಹಾಕ್ಕೊಳ್ಳೋಣ, ನಂಗೆ ತುಂಬ ಇಷ್ಟ ಆ ಥರ ಗ್ರ್ಯಾಂಡಾಗಿ ದೊಡ್ಡ ದೊಡ್ಡ ಓಲೆಗಳು ಹಾಕೊಳ್ಳೋದಕ್ಕೆ. ಸೊ ಇವಾಗ ತಂಬಿಟ್ಟು ಆರತಿ ತೊಗೊಂಡು ಹೊರಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಹೋಗ್ಬೇಕಲ್ಲಿ. ಅಲ್ಲೆಲ್ಲ ಆರತಿ ಇಟ್ಟ ಮೇಲೆ ಒಟ್ಟಿಗೆ ಎಲ್ರಿಗೂ ಪೂಜೆ ಮಾಡಿ ಕೊಡ್ತಾರೆ. ಸೊ ಇವಾಗ ನಾವೆಲ್ಲರೂ ಹೊರಟ್ವಿ. ತುಂಬ ಬಿಸಿಲು ಕೂಡ ಇತ್ತು. ಒಂದು 10 ಗಂಟೆ ಆಗಿತ್ತಲ್ವ, ಅದ್ರ ಜೊತೆಗೆ ಬೇಸಿಗೆ ಬೇರೆ, ಹೆವಿ ಬಿಸಿಲು. ಕೇಳಬೇಕಾ ಇವಾಗ ಬಿಸಿಲಿಗೆ. ಈ ಸೀರೆ ಅಂತೂ ನಂಗೆ ತುಂಬ ಇಷ್ಟ. ಕಾಟನ್ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಂದಿನಿ ಅಮ್ಮ ಮತ್ತು ಅವರಮ್ಮ ಕೂಡ ಬಂದಿದ್ದರು ಹಬ್ಬಕ್ಕೆ. ಸೊ ಅವರು ಮತ್ತು ನಮ್ಮ ಕೆಳಗಡೆ ಮನೆಯವರು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ. ರೋಡಲ್ಲೆಲ್ಲ ಹಬ್ಬ ಅಲ್ವಾ, ಎಲ್ಲ ತೊಳೆದು ರಂಗೋಲೆ ಎಲ್ಲ ಹಾಕಿದ್ದಾರೆ. ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಫುಲ್ ಸೈನ್ಯ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಎಲ್ಲರೂ ಆರತಿ ಇಟ್ಟಿದ್ದಾರೆ. ಇಲ್ಲಿ ಒಟ್ಟಿಗೆ ಆರತಿ ಇಟ್ಟು ದೇವ್ರು ಬರುತ್ತೆ. ಮಧ್ಯರಾತ್ರಿ ಎಲ್ಲ ಕಡೆನೂ ಹೋಗಿ ಮೆರವಣಿಗೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದಿರುತ್ತೆ ದೇವರು. ಅದನ್ನ ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ. ಅದಾದಮೇಲೆ ಬೆಳಗ್ಗೆ ಇಲ್ಲಿ ನಾವು ಬಂದು ಆರತಿ ಕೊಟ್ಬಿಟ್ಟು, ಆರತಿ ಎಲ್ಲ ಆದಮೇಲೆ ಹಣ್ಣು ಕೈ ಎಲ್ಲ ಹೊಡೆದು ತಂಬಿಟ್ಟೆಲ್ಲ ಮುರಿದ್ಮೇಲೆ ದೇವ್ರನ್ನ ದೇವಸ್ಥಾನದಲ್ಲಿ ತೊಗೊಂಡೋಗಿ ಇಡ್ತಾರೆ. ಸೊ ಇದಿಷ್ಟು ಪ್ರೊಸೆಸ್. ಅದಾದಮೇಲೆ ಎಲ್ಲರೂ ನಾನ್ ವೆಜ್ ಮಾಡಿಕೊಂಡು ಮನೆ ಹೇಳ್ತಾಗ ಮಾಡ್ತಾರೆ. ಇಲ್ಲ ನೆಂಟರುಗಳನ್ನ ಕರೆದು ಅವ್ರಿಗೆ ಅಡುಗೆ ಮಾಡಿ ಬಡಿಸ್ತಾರೆ. ನಾವು ಫುಲ್ಲು ಬೆವ್ತೋಗಿದ್ವಿ, ಸಖತ್ ಬಿಸಿಲು, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಪೂಜೆ ಎಲ್ಲ ಆಯಿತು, ದೇವ್ರ ಮೆರವಣಿಗೆ ಕೂಡ ಬಂತು. ಅದಾದಮೇಲೆ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಿದ್ವಿ. ಕಳಮಮ್ಮರಮ್ಮ ದೇವಸ್ಥಾನ ಇದೆ, ಕೈ ಮುಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಹೋಗ್ತಾಯಿದ್ವಿ. ಎಲ್ಲರೂ ಅಷ್ಟೇ, ಇವಾಗ ದೇವಸ್ಥಾನಕ್ಕೆ ಹೆಂಗಿದ್ರು ಆರತಿ ತಂದಿದ್ವಲ್ಲ ಅಂದ್ಬಿಟ್ಟು ಅಲ್ಲೇ ಕೈ ಮುಕ್ಕೊಂಡು ಬರೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇವಾಗ ಕಟ್ಟಿರೋದು 1 ವರ್ಷ 2 ವರ್ಷ ಆಗಿರಬೇಕಷ್ಟೇ. ತುಂಬ ವರ್ಷ ಆಗಿರಲಿಲ್ಲ ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ಆಗಿದೆ ಚೆನ್ನಾಗಿ. ಸೊ ಅಲ್ಲೂ ಬಂದು ದೇವ್ರಿಗೆ ಆರತಿ ಮಾಡಿಕೊಂಡು ಹೊರಟ್ವಿ. ತುಂಬ ಜನ ಇದ್ದರು. ಹಬ್ಬ ಅಲ್ವಾ, 2 ಏರಿಯಾ ಸೇರಿ ಹಬ್ಬ ಮಾಡ್ತಿರೋದು. ಸೊ ಇದು ಮಾರಮ್ಮ ದೇವಿ. ಸೊ 2 ದೇವರು ಒಂದೇ ಥರ ಕಾಣುತ್ತೆ ನೋಡೋಕ್ಕೆ, ಚೆನ್ನಾಗಿದೆ. ಅಕ್ಕಪಕ್ಕನೇ ಇದೆ, ಒಂದೇ ದೇವಸ್ಥಾನದೊಳಗಡೆ. ಈ ಕಡೆ ಒಂದು ಗರ್ಭಗುಡಿ, ಆ ಕಡೆ ಒಂದು ಗರ್ಭಗುಡಿ ಇದೆ. ತುಂಬ ಚೆನ್ನಾಗಿದೆ. ತುಂಬ ಮೆರವಣಿಗೆಗೆ ಬಂದಿರುತ್ತೆ ಉತ್ಸವ ಮೂರ್ತಿ. ಅದೆಲ್ಲ ಮೆರವಣಿಗೆ ನಮ್ಮ ಮನೆ ಹತ್ರ 4 ಗಂಟೆಗೆ ಬಂದಿತ್ತಂತೆ. ನನ್ನ ಮಕ್ಳಿಗೆಲ್ಲ ಮೆಹಂದಿ ಹಾಕಿ, ನಾನು ಮೆಹಂದಿ ಹಾಕ್ಕೊಂಡು ಹೂ ಕಟ್ ಮಲ್ಗೋಷ್ಟು ಲೇಟಾಗಿತ್ತು. ಅಮ್ಮಂಗೆ ಏಳಿಸ್ಬೇಡಿ ಅಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ಅಮ್ಮನೂ ಏನು ಹೇಳ್ಸಿಲ್ಲ. 4 ಗಂಟೆಗೆ ಎದ್ದು ಅಲ್ಲಿ ಶನೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ಕೂಡ ಬಂದಿರುತ್ತೆ, ಅಲ್ಲಿ ಆರತಿ ಕೊಟ್ಟಿದ್ರು. ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಮಕ್ಳನ್ನ ಬೇರೆ ಕರ್ಕೊಂಬಂದ್ಬಿಟ್ಟಿದ್ವಾ, ತುಂಬ ಸಖತ್ ಶೆಕೆ ಆಗ್ತಾಯಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಟ್ಟಿಗೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಮನೇಲೇ ಉಳ್ಕೊಂಡಿದ್ರು. ನಾನು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊತೀನಿ, ನೀವು ಅಷ್ಟೆಲ್ಲ ಆ ದೇವರಿಗೆ ಆರತಿ ಮಾಡಿಕೊಂಡು ಬನ್ನಿ ಅಂತೇಳಿ ಕಳಿಸಿದ್ರು. ನಾವು ಬರೋದು ತುಂಬ ಅಪರೂಪ ಅಲ್ವಾ, ಈ ಕಡೆ ಸೈಡ್ ದೇವಸ್ಥಾನಕ್ಕೆಲ್ಲ ಬರೋಕ್ಕಾಗೋದೇ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲೂ ಇನ್ಯಾವಾಗ ಬರ್ತೀವೋ ಅಂತ ಹೇಳ್ಬಿಟ್ಟು, ಅಂದರೆ
ಬಂದಾಗ ಅಮ್ಮನ ಮನೆಗೆ ಬಂದು ಹೊರ್ಟೋಗ್ಬಿಡ್ತೀವಿ, ದೇವಸ್ಥಾನಕ್ಕೆ ಅಷ್ಟು ಬರಲ್ಲ. ಅದಕ್ಕೆ ಬಂದಿದ್ದೀವಿ, ಇಲ್ಲೂ ಕೈ ಮುಕ್ಕೊಂಡೋಗೋಣ, ನನಗೇನೋ ಅಲ್ಲೇ ಅಕ್ಕಪಕ್ಕ ಇದ್ದರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ಬೇಕು. ಅಲ್ಲೂ ಹೋಗಿ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಮನೆಗೆ ಬಂದ್ವಿ. ದೇವ್ರದೆಲ್ಲ ಇನ್ನೂ ಮೆರವಣಿಗೆ ನಡೀತಾ ಇತ್ತು, ನೋಡ್ಕೊಂಡು ಕೂತಿದ್ವಿ. ಇದು ನಮ್ಮ ಮನೆ ಹತ್ರ ಇರೋ ಶನಿಮಹಾತ್ಮನ ದೇವಸ್ಥಾನ. ನಾವು ಅಮ್ಮನ ಮನೇಲಿದ್ದಾಗ ಯಾವಾಗಲೂ ವರ್ಷ ಯಾವುದೇ ಹಬ್ಬ ಇದ್ರೂ ಇಲ್ಲಿ ಬರ್ತಾಯಿದ್ವಿ, ಅದೆಲ್ಲ ನೆನಪಿಸ್ಕೊತಾ ಇದ್ದೆ. ಅದಾದಮೇಲೆ ಈಚೆ ಕಡೆ ಇಲ್ಲಿ ಚೇರೆಲ್ಲ ಹಾಕಿದ್ರು, ಕೆಲವ್ರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ಬಿಸಿಲು ಬೇರೆ ಇತ್ತಲ್ವಾ, ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಬರಬೇಕಲ್ವ, ಸೊ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಇಲ್ಲಿ ದೇವ್ರು ನೋಡಿ ಲಾಸ್ಟ್ ಇಲ್ಲಿ ಕುಣಿತ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡೋಗಿ ಇಟ್ಬಿಡ್ತಾರೆ. ಇವಾಗೆಲ್ಲ ಇಳಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಒಂಥರ ಹಳ್ಳಿಲಿದ್ರೆ ಮಾತ್ರ ಹಬ್ಬ ಅಲ್ಲ, ಸಿಟಿಲೂ ಈ ಥರ ಹಬ್ಬ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೂ ಒಂಥರ ಫೀಲು, ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಎಲ್ಲ ಒಂಥರ ನಮ್ಗೆ ಬೆಳ್ಕೊಂಡು ಹೋದಂಗೆ ಇರುತ್ತೆ. ಇಲ್ಲಾಂದರೆ ಈ ಥರ ಏನೂ ಇಲ್ಲಾಂದರೆ ಅಟ್ಲೀಸ್ಟ್ ನಮ್ಮ ಮಕ್ಳನ್ನ ಕರಿಯೋದಕ್ಕೆ, ಈಗ ನಮ್ಮ ಮೊಮ್ಮಗಳು ಈ ಥರ ಹಬ್ಬ ಮಾಡಿಲ್ಲ ಅಂದರೆ ಏನಕ್ಕೆ ಕರಿತಾ ಇದ್ರಲ್ವ, ಹಬ್ಬ ಮಾಡಿ ಈ ಥರ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರಿಬೋದು, ನೆಂಟರುಗಳನ್ನ ಕರಿಬೋದು, ಅಕ್ಕ ತಂಗಿರನ್ನ ಕರಿಬೋದು. ಅದೊಂದು ಟೈಮು ವೆಕೇಷನ್ ಅನಿಸುತ್ತೆ ಎಲ್ರೂ ಕರಿಯೋದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಯಾರನ್ನಾರು ಕರಿಯೋದಕ್ಕೆ ಒಂದು ಹಬ್ಬ ಈ ರೀಸನ್ ಆದರೆ ಮಾಡೋದಲ್ವ, ಅದಕ್ಕೆ ಏನು ತಪ್ಪಿರುತ್ತೆ ಅಂದ್ಕೊಂಡು ನಾನು ಇದು ರಂಗೋಲಿ ಹಾಕಿದ್ದು. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ರಂಗೋಲಿ ನಂಗೆ ಫೇವ್ರೇಟ್ ರಂಗೋಲಿ ಅಂತ ಹೇಳ್ಬೋದು. ಅದಾದಮೇಲೆ ಮನೆಗೆ ಬಂದ್ವಿ. ಅಮ್ಮ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು, ಸ್ವಲ್ಪ ಆಗಿತ್ತು ಆಲ್ರೆಡಿ. ನಾವು ಅಷ್ಟರಲ್ಲಿ ಇಲ್ಲಿ ನೋಡಿ ಹೆಣ್ಮಕ್ಳು ರೆಡಿ ಆದಮೇಲೆ ಹೆಂಗಿರುತ್ತೆ, ರೆಡಿ ಆಗುವಾಗ ಫುಲ್ ಖುಷಿ. ಇವಾಗ ಇದೆಲ್ಲ ಎತ್ತಿಡಬೇಕು, ಅದೆಲ್ಲ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ನನ್ನ ತಂಗಿಗೆ ನೀವು ಅಡುಗೆಗೆ ಹೆಲ್ಪ್ ಮಾಡ್ತಾರೆ, ಇದೆಲ್ಲ ಎತ್ತಿಟ್ಬಿಡ್ತೀನಿ, ಅಂದರೆ ಮಕ್ಕಳು ಎಲ್ಲ ಹಾಳು ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲ ಎತ್ತಿಡ್ತಾಯಿದ್ದೀನಿ. ಎತ್ತಿಟ್ಬಿಟ್ಟು ಬಂದು ಎಲ್ಲರೂ ಅಮ್ಮ ನನ್ನ ಮೆಹಂದಿ ಅಂತ ಇದ್ರು. ಸೊ ಎಲ್ಲರೂ ಕೈ ತೋರಿಸಿ ಅಂದೆ. ಸೊ ಎಲ್ರದ್ದು ಕಲರ್ ಸಕ್ಕತ್ತಾಗಿ ಬಂದಿದೆ. ನಂಗೆ ಸ್ವಲ್ಪ ಹೀಟ್ ಬಾಡಿ ಆಗಿದ್ರೆ ಸ್ವಲ್ಪ ಡಾರ್ಕಾಗಿ ಬಂದಿದೆ, ಆದರೂ ರೇಗಿಸ್ತಾ ಇದೆ ನನ್ನ ತಂಗಿಗೆ. ಯಾರು ಹಸ್ಬೆಂಡ್ ಜಾಸ್ತಿ ಇಷ್ಟಪಡ್ತಾರೋ ಅವ್ರಿಗೆ ಡಾರ್ಕ್ ಕಲರ್ ಬರುತ್ತಂತೆ, ಅದಕ್ಕೆ ನನಗೆ ಈ ಕಲರ್ ಬಂದಿದೆ ಅಂತ. ಸೊ ಚೆನ್ನಾಗಿ ಬಂದಿದೆ, ನಂಗೆ ಡಿಸೈನ್ ತುಂಬ ಇಷ್ಟ ಆಯಿತು ನಾನು ಹಾಕ್ಕೊಂಡಿದ್ದು. ಅಷ್ಟರಲ್ಲಿ ನನ್ನ ತಂಗಿಗೆ ನಾನು ಏನೇನು ಬೇಕೋ ಎಲ್ಲ ಸಾಮಾನು ಹಚ್ಕೊಟ್ಟಿದ್ದೆ. ಅಷ್ಟರಲ್ಲಿ ಬಿರಿಯಾನಿ ಮಾಡಿದ್ಲು. ಮಕ್ಕಳಿಗೆ ತುಂಬ ಬೇಗ ಹೊಟ್ಟೆ ಹಸಿಯುತ್ತೆ, ಇನ್ನು ಮಧ್ಯಾಹ್ನ ಅಡುಗೆ ಮಾಡೋ ತನಕ ಕಾಯಲ್ಲ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡಿದ್ಲು. ನಾವು ಬರೋಷ್ಟರಲ್ಲಿ ಅಮ್ಮ ಮಟನ್ ಸಾರು ಮಾಡ್ತಾಯಿದ್ರು. ಸೊ ಅದು ರೆಡಿ ಆಯಿತು. ಈ ಕಡೆ ಬಿರಿಯಾನಿ, ಮಕ್ಕಳಿಗೆ ಬಿರಿಯಾನಿ ಹಾಕಿ ಸ್ವಲ್ಪ ಶೇರ್ವ ಹಾಕಿ ಕೊಟ್ವಿ, ಎಲ್ಲರೂ ತಿನ್ಕೊಂಡ್ರು. ಮಧ್ಯಾಹ್ನಕ್ಕೆ ಚಾಪ್ಸು, ಸಂಜೆಗೆ ಕಬಾಬ್ ಮಾಡ್ಕೊತಾ ಇದ್ದೀವಿ. ಆದರೆ ರಾತ್ರಿಗೆ ಸ್ವಲ್ಪ ಚಾಪ್ಸ್ ಮಾಡಿದ್ರೆ ಎಲ್ಲನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಬಿರಿಯಾನಿ ತಿಂತಾಯಿದ್ದೀವಿ. ನನ್ನ ತಂಗಿ ಬಿರಿಯಾನಿ ಅಂತೂ ಸೂಪರಾಗಿ ಮಾಡ್ತಾಳೆ, ಅದರಲ್ಲೂ ನನಗೆ ಫೇವ್ರೇಟು ಬಿರಿಯಾನಿ ಅಂತಂದರೆ. ಇವಾಗ ನಾನು ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ. ಇವಾಗ ಪರವಾಗಿಲ್ಲ, ಮೊದಲಿಗಿಂತ ಚೆನ್ನಾಗಿ ಮಾಡ್ತೀನಿ. ಬಟ್ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ ಬಿರಿಯಾನಿನ. ಸೊ ಅದಕ್ಕೆ ಅವಳು ಬಂದಾಗೆಲ್ಲ ಬಿರಿಯಾನಿ ಮಾಡಿಸ್ತಾ ಇರ್ತೀವಿ. ಸೊ ಫಸ್ಟು ಇವಾಗ ಬಿರಿಯಾನಿ ತಿಂದ್ಬಿಡ್ಬೇಕು ನಾನು. ನನಗಂತೂ ಘಮ ಅನಿಸ್ತಾ ಇದೆ, ಸಖತ್ತು ಇಷ್ಟ ನನಗೆ ಬಿರಿಯಾನಿ ಅಂತಂದರೆ. ಸೊ ಇವತ್ತು ನಮ್ಮದು ಹಬ್ಬದ ಸ್ಪೆಷಲು ಬಿರಿಯಾನಿ, ಮಟನ್ ಸಾಂಬಾರು, ಮುದ್ದೆ, ಮಧ್ಯಾಹ್ನಕ್ಕೆ ಕಬಾಬು ಮತ್ತು ಚಾಪ್ಸು. ಸೊ ಇದಿಷ್ಟು ಮಾಡಿದ್ವಿ. ಕಬಾಬ್ನ ಮಕ್ಕಳು ಸಂಜೆ ಟೈಮ್ ತಿಂತಾರೆ ಅಂತ ಹೇಳ್ಬಿಟ್ಟು ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸದ್ಯಕ್ಕೆ ಇಷ್ಟು ಊಟ ಮಾಡಿಕೊಂಡ್ರೆ ಆಮೇಲೆ ನೆಕ್ಸ್ಟು ನೋಡೋಣ ಸಂಜೆ. ಸೊ ನಮ್ಮ ಮನೆಯಲ್ಲಿ ಕಾಳಮ್ಮನ ಹಬ್ಬ ಈ ರೀತಿ ಆಯಿತು, ತುಂಬ ಚೆನ್ನಾಗಾಯಿತು. ಬೇರೆಯವರೆಲ್ಲ ಅದೇ ಹಬ್ಬಕ್ಕೆ ಊಟಕ್ಕೆ ಕರೆದು ಗೊಜ್ಜು, ನಮ್ಮ ಕೆಳಗಡೆ ಮನೇಲಿ ಮಾಡ್ತಾಯಿದ್ದಾರೆ, ಗೊಜ್ಜು, ಮಟನ್ ಸಾರು, ಮುದ್ದೆ, ಅನ್ನ ಎಲ್ಲ ಮಾಡಿ ಒಂದು 25 ಜನ 50 ಜನ ತನಕನೂ ಕರೀತಾರೆ. ನಾವು ಬರೀ ನಮ್ಮ ಮನೆ ಅಳತೆಗೆ ನಾವಷ್ಟೇ ಮಾಡ್ಕೊಂಡಿದ್ದೀವಿ. ಸೊ ಮೈ ಫೇವ್ರೇಟ್ ಬಿರಿಯಾನಿ, ಮಟನ್ ಸಾಂಬಾರ್ ಈಸ್ ರೆಡಿ. ಇವಾಗ ನಾವು ಚೆನ್ನಾಗಿ ಬಾರಿಸ್ಬೇಕು. ಇದು ನಾನು ಹೇಳಿದ್ನಲ್ವ, ನಮ್ಮ ಮನೆ ಹತ್ರ 4 ಗಂಟೆ ರಾತ್ರಿಲಿ ಬಂದಿತ್ತು ಅಂತ. ಬೇರೆ ಕಡೆ ಎಲ್ಲ 12 ಗಂಟೆ 1 ಗಂಟೆಗೆಲ್ಲ ಹೋಗಿರುತ್ತೆ. ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಶನೇಶ್ವರ ಸ್ವಾಮಿ ಉತ್ಸವ, ಇಲ್ಲಿ ಆರತಿ ಕೊಟ್ಟಿರ್ತಾರೆ. ಸೊ ಇದಾದಮೇಲೆ ಇಲ್ಲಿ ಆರತಿ ಕೊಟ್ಬಿಟ್ಟು ಆಮೇಲೆ ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಇಲ್ಲಿ ಒಂದಷ್ಟು ಮೆರವಣಿಗೆ, ಪೂಜೆ, ಕುಣಿತ ಎಲ್ಲ ನಡೀತೆ. ಪೂಜೆ ಕುಣಿತ ನಡೆಸೋದಕ್ಕೆ ಬೇರೆಯವ್ರನ್ನ ಕರೆಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಇದು ವೀಡಿಯೋ ತೆಗೆದಿದ್ದವ್ರು ನನಗೆ ವೀಡಿಯೋ ಕಳಿಸಿದ್ದಾರೆ ಅಷ್ಟೇ, ಬಟ್ ನಾನು ವೀಡಿಯೋ ಮಾಡಿಲ್ಲ, ಯಾಕೆಂದರೆ ನಾನು ಎದ್ದೇ ಬರಲಿಲ್ಲ. ವರ್ಷವೂ ಬರ್ತಿದ್ದೆ, ಒಂದೊಂದು ಸಲ ಬರೋದಕ್ಕಾಗಲ್ಲ, ಮಕ್ಕಳು ಮತ್ತು ವರ್ಕಿಗೂ ಕೆಲ್ಸಕ್ಕೆ ಹೋಗಬೇಕು. ಸೊ ಇದೆಲ್ಲ ಇರೋದ್ರಿಂದ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದು. ಸೊ ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲ. ನಾನು ಚಿಕ್ಕವನಿಂದಲೇ ನೋಡ್ತಾ ಇದ್ದೀನಿ, ಏಣಿ ಮೇಲೆ ಹತ್ತೋದಾಗಿರ್ಬೋದು, ಅದು ಅಮೌಂಟ್ ತೆಗಿಯೋದು ಸಖತ್ತಾಗಿರುತ್ತೆ. ನೋಡಿದಾಗ ಅನಿಸುತ್ತೆ ಏನಂತ, ಬಟ್ ಅದು ಮಾಡುವಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ. ಅದು ಪೂಜೆನ ಎತ್ಕೊಂಡು ಅದ್ರ ಜೊತೆಗೆ ಹ್ಯಾಂಡಲ್ ಮಾಡಿ ತಮಟೆ ಬಡಿಯೋದಾಗಿರ್ಬೋದು, ಇದೆಲ್ಲ ಎಷ್ಟು ಕಷ್ಟ ಅನ್ನೋದು.